ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ನಾನು ನಿನ್ನೆ ಎಲ್ಲ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ. ಯಾಕಂದರೆ ನಮ್ಮ ಅಣ್ಣನ ಗೃಹ ಪ್ರವೇಶ ಎಲ್ಲ ಇತ್ತು. ಸೊ ಸ್ವಲ್ಪ ಬ್ಯುಸಿ ಇದ್ದ ಕಾರಣದಿಂದ ಫ್ರೈಡೇ ಅನಿಸುತ್ತೆ ನಾನು ವ್ಲಾಗ್ ಪೋಸ್ಟ್ ಮಾಡಿ. ಸೊ ಅದರದ್ದೇ ಕಂಟಿನ್ಯೂಯೇಷನ್ ಪಾರ್ಟ್ ವ್ಲಾಗ್ ಇದು. ಸೊ ಹಬ್ಬನ ಯಾವ ಥರ ಮಾಡಿದ್ವಿ ಅನ್ನೋದನ್ನ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ನೈಟ್ ಬರೀ ಸೀರೆ ಉಡ್ಸ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಕಳ್ಸೋಕ್ಕೆ ಹೂವು ಹಾಕಿ ಒಡವೆ ಹಾಕಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಬೆಳಗ್ಗೆ 10:30 ಅಷ್ಟರಲ್ಲಿ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಬೇಕು. ಸೊ ನಾವು ತಂದಿರೋ ತಿಂಡಿ ಪ್ರತಿಯೊಂದು ಇಟ್ಟು ನಾವು ಪೂಜೆ ಮಾಡಬೇಕು. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು 10:30 ಅಷ್ಟರಲ್ಲಿ ಪೂಜೆ ಮುಗಿಸ್ಬೇಕಾಗಿದ್ದರಿಂದ ನಾನು ಬೆಳಗ್ಗೆ 7ಗೆ ಪೂಜೆ ರೆಡಿ ಮಾಡ್ಕೊಂಡು ಪೂಜೆ ಮಾಡಿಕೊಂಡೆ. ಸೊ ನಾನು 5:30ಗೆ ಎದ್ದು ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡಿ 7 ಅಷ್ಟರಲ್ಲಿ ಪೂಜೆ ಮುಗಿಸ್ದೆ. ಸೊ ಈಗಲೇ ದುಡ್ಡು ಅದೆಲ್ಲ ಇಟ್ಟು ನಾವು ಪೂಜೆ ಮಾಡ್ತೀವಿ. ಸೊ ಯಾರ್ಯಾರು ಹೆಂಗೆ ನಡೆಸ್ಕೊಬಂದಿರ್ತಾರೆ ಅದ್ರ ಮೇಲೆ ಪೂಜೆ ಮಾಡೋ ವಿಧಾನ. ಸೊ ನಮ್ಮಮ್ಮ ಯಾವ ಥರ ಆವಾಗಲಿಂದ ಮಾಡ್ಕೊಬಂದಿದ್ದಾರೆ ನಾನು ಅದೇ ಥರ ಮಾಡೋದು. ನಾನೇನು ಎಕ್ಸ್ಟ್ರಾ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಈಗೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ ಅಮ್ಮ. ಸೊ ದೀಪ ಇಟ್ಕೊಂಡ್ಬಿಡ್ತಾಯಿದ್ದೀನಿ ನೀಟಾಗಿ ಪ್ಲೇಸ್ ನೋಡಿ. ಯಾಕಂದರೆ ಒಂಚೂರು ಅಲ್ಲಾಡಿದ್ರು ಸೀರೆ ಎಲ್ಲ ಇಟ್ಟಿರ್ತೀವಲ್ವ, ರೇಷ್ಮೆ ಸೀರೆ ಅದೂ ಸೊ ಭಯ ಆಗುತ್ತೆ. ಸೊ ನೀವು ನಾನು ಸ್ಯಾರಿ ನೋಡಬೇಕು ಅಂದರೆ ಕಾಮೆಂಟ್ ಮಾಡಿ, ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಯಾವ ಸೀರೆ ತೊಗೊಂಡಿದ್ದೀನಿ ಏನು ಎತ್ತ ಅಂತ ಎಲ್ಲ. ಸೊ ನಾನೀಗ ಕೆಳಗಡೆ ಬೆನ್ಕ ಅಂತ ಹೇಳ್ತಾರೆ ನಮ್ಮ ಕಡೆ, ಅದನ್ನು ಸಗಣಿಯಲ್ಲಿ ಮಾಡಿರ್ತೀವಿ, ಗಣೇಶ ಅಂತಾರೆ. ಸೊ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕು. ಅದಕ್ಕೆ ಅರ್ಚನೆ ಮಾಡಿಬಿಟ್ಟು ನಾವು ಪೂಜೆನ ಸ್ಟಾರ್ಟ್ ಮಾಡೋದು. ಫಸ್ಟ್ ಪೂಜೆ ಯಾವತ್ತಿಗೂ ಗಣೇಶನ ಮಾಡಬೇಕು. ಸೊ ಈಗ ಎಣ್ಣೆ ಎಲ್ಲ ಬಿಟ್ಕೊತಾ ಇದ್ದೀನಿ ದೀಪಕ್ಕೆ. ಸೊ ಆರಾಮಾಗಿ ಕೂತು ಪೂಜೆ ಮಾಡಬೇಕು. ಯಾವತ್ತು ತುಂಬ ಅರ್ಜೆಂಟಲ್ಲಿ ಪೂಜೆ ಮಾಡೋದಕ್ಕೆ ಹೋಗ್ಬಾರ್ದು. ನಾನು ಸ್ಪೀಡ್ ಮಾಡಿದ್ದೀನಿ ವಿಡಿಯೋ. ಸೊ ಹಾಗಾಗಿ ನಿಮ್ಗೆ ಈಗ ಅನ್ನಿಸ್ತಾ ಇದೆ. ನಾನು ತುಂಬ ಹೊತ್ತು ವಿಡಿಯೋ ಮಾಡಿರೋದಿದೆ ಆ್ಯಕ್ಚುಲಿ. ಸೊ ನೀವು ದೀಪ ಹಚ್ಕೊತಾ ಇದ್ದೀನಿ. ಬಾಳೆಹಣ್ಣು ಮರ್ತು ಬಿಟ್ಟಿದ್ದೆ, ನಮ್ಮಮ್ಮ ಬಾಳೆಹಣ್ಣು ಕೂಡ ತಂದಿಟ್ಟರು. ಸೊ ನನ್ನ ವಾಯ್ಸ್ ಸ್ವಲ್ಪ ಹೋಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನನ್ನ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿ ಮಾಡಿದ್ದೀನ ಹೇಗಿದೆ ಅಂತೆಲ್ಲ. ಸೊ ನಾನು ಬಳೆ ಎಲ್ಲ ಹಾಕ್ಕೊಂಡಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ. ಸೊ ನಾನು ಹೇಳ್ದಂಗೆ ಕೆಳಗಡೆ ಇಟ್ಟಿರೋಂಥ ಗಣೇಶನ ಪೂಜೆ ಮಾಡ್ಕೊತಾ ಇದ್ದೀನಿ. ಹಾಗೆ ಎಲೆಗಳು ಹಾಕಬೇಕು. ಸೊ ಆ ಎಲೆಗಳನ್ನೂ ಕೂಡ ಹಾಕಿಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಪತ್ರೆ ಎಲೆ ಅಂತಾರೆ, ಅದು ಒಂದು ಘಮ ಘಮ ಅಂತ ಸ್ಮೆಲ್ ಬರುತ್ತಲ್ಲ, ಆ ಎಲೆ ಎಲ್ಲನೂ ಹಾಕ್ಕೊಂಡು ಪೂಜೆ ಮಾಡ್ಕೊಬೇಕು. ಸೊ ಪೂಜೆ ಮಾಡ್ಕೊತಾ ಇದ್ದೀನಿ. ನಮ್ಮ ಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಲು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು. ಬಂದವರೆಲ್ಲ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ಸೊ ಖುಷಿ ಆಯಿತು. ನಾನು ಕಷ್ಟಪಟ್ಟು ಮಾಡಿದ್ದಕ್ಕೂ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಯಾರಾದರೂ ಅಂತ ಒಂದು ಖುಷಿ ಆಯಿತು. ಸೊ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡಿದ್ದೀನಿ ಅಂತ ಹೇಳಿ. ಯಾರಾದರೂ ನಾವು ಮಾಡಿದ ಕೆಲಸನ ಸ್ವಲ್ಪ ಹೊಗಳಿದ್ರೆ ನಮಗೂ ಸ್ವಲ್ಪ ಮೋಟಿವೇಟ್ ಆಗಿ ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತೆಲ್ಲ ಹೇಳಿದರೆ ನಮಗೂ ಖುಷಿಯಾಗುತ್ತೆ. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಇಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಕಾರಣ ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ಲರೂ ನಿನ್ನ ಕೈಲಾಗುತ್ತೆ ಮಾಡು ಅಂತ ನನಗೆ ಸಪೋರ್ಟ್ ಮಾಡಿದರು. ಸೊ ಹಾಗಾಗಿ ನಾನು ಮಾಡಿದ್ದು. ನಾನಿವತ್ತು ಏನೇ ನಾನು ಓದೋದ್ರಲ್ಲಿ ಆಗಿರ್ಬೋದು, ಯಾವುದ್ರಲ್ಲೇ ಆಗಿರ್ಬೋದು, ನನಗಿರೋಂತಹ ಒಂದು ಬ್ರೇವ್ ಕ್ಯಾರೆಕ್ಟರ್ ಪ್ರತಿಯೊಂದು ಕೂಡ ನಮ್ಮ ಮಮ್ಮಿಯಿಂದಾನೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಥರನೇ ನಾನು ಇರೋದು ಅಂತ ಹೇಳ್ಬೋದು. ಸೊ ಈವ್ನಿಂಗ್ ನಾನು ಈ ಥರ ರೆಡಿಯಾಗಿದ್ದೆ. ಮತ್ತು ನಮ್ಮ ಅತ್ತಿಗೆ ಮನೆಗೂ ಹೋದ್ವಿ. ನಮ್ಮ ಅತ್ತಿಗೆ ಮನೆ ಲಕ್ಷ್ಮಿ ಅದು. ಸೊ ಅಲ್ಲಿಂದ ಬಂದು ಮತ್ತೆ ಲಕ್ಷ್ಮಿನ ನೋಡಿಕೊಂಡು ಆರತಿ ಮಾಡಬೇಕಿತ್ತು. ಸೊ ಆರತಿ ಮಾಡಿಬಿಡೋಣ ಅಂಥೇಳಿ ನಮ್ಮ ಅತ್ತಿಗೆಯವ್ರನ್ನೆಲ್ಲ ಇಲ್ಲೇ ಕೂರಿಸ್ಕೊಂಡಿದ್ದೆ. ಸೊ ಆರತಿ ಮಾಡಿಕೊಂಡು ಲಕ್ಷ್ಮಿಗೆ ದೃಷ್ಟಿ ತೆಗೆದ್ವಿ. ಸೊ ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ವ್ಲಾಗ್. ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ, ಗಂಟಲು ನೋವಿದೆ. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವ್ಲಾಗ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನನ್ನ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ಲು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.